Hello. Welcome to Sweet Kara Coffee presented by Santrupti Oil powered by Akshay Kalpa Organic ಮತ್ತು ಇಂಡಿಯಾ ಸ್ವೀಟ್ ಹೌಸ್. ಇವತ್ತು ಒಂದು ಸ್ಪೆಷಲ್ ಕುರ್ಮಾ ಮಾಡ್ತಾ ಇದ್ದೀನಿ. ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಇದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಕುಕ್ಕರ್ ಕುರ್ಮಾ ಅಂತ. ಇವತ್ತಿನ ವಿಶೇಷ ಕುಕ್ಕರ್ ಕುರ್ಮಾ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ನಾನು ಒಂದಷ್ಟು ಮಿಶ್ರ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು, ಆಲೂಗಡ್ಡೆ, ಸೀಮೆ ಬದನೆಕಾಯಿ, ನವಿಲುಕೋಸು, ಹುರುಳಿಕಾಯಿ, ಬಟಾಣಿ ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಇಂಚಷ್ಟು ಚಕ್ಕೆ, 1 ಜಾಪತ್ರೆ, ಒಂದು ಸ್ವಲ್ಪ ಕಲ್ಲು ಹೂವು, ಒಂದು ಅರ್ಧ ಚಮಚದಷ್ಟು ಗಸಗಸೆ, ಒಂದು 4 ಲವಂಗ, 1 ಚಮಚದಷ್ಟು ಜೀರಿಗೆ, ಮತ್ತು ತೆಂಗಿನಕಾಯಿ ತುರಿ 1 ಕಪ್ಪಷ್ಟು, ಹಸಿಮೆಣಸಿನಕಾಯಿ ಒಂದು 4ರಿಂದ 5, 1 ಇಂಚಷ್ಟು ಹಸಿ ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಅರಿಶಿನ ಒಂದು ಅರ್ಧ ಚಮಚದಷ್ಟು, 1 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾವು ಬಳಸ್ತಾ ಇದ್ದೀವಿ ಸಂತೃಪ್ತಿ ಆಯಿಲ್. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದ ಕುಕ್ಕರ್ ಕುರ್ಮಾಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಕುಕ್ಕರ್ ಕುರ್ಮಾ ಮಾಡೋಕ್ಕೆ ಶುರು ಮಾಡೋಣ. ಭಾಳ ಸಿಂಪಲ್ ಆ್ಯಂಡ್ ಈಸಿ. ಫಸ್ಟು ಒಂದು ಪ್ಯಾನ್ ತಗೋಬೇಕು. ಓಕೆ, ಈ ಪ್ಯಾನಲ್ಲಿ ಮಸಾಲೆಗಳನ್ನು ಹುರ್ಕೋಬೇಕು. ನಾನಿಲ್ಲಿ ಹೋಲ್ ಮಸಾಲೆಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಪ್ಯಾನ್ ಇಟ್ಟು ಈ ಪ್ಯಾನ್ಗೆ ಚಕ್ಕೆ, ಒಂದು 2 ಇಂಚಷ್ಟು ಚಕ್ಕೆ, ಓಕೆ, ಆಮೇಲೆ ಒಂದು ಜಾಪತ್ರೆ, ಒಂದು ಸ್ವಲ್ಪ ಕಲ್ಲು ಹೂವು. ಇದು ಘಮ್ ಅಂತ ಮಸಾಲೆ ಕೊಡುತ್ತೆ ಈ ಹೂವು. ಓಕೆ, ಒಂದು ಸ್ವಲ್ಪ ಕಲ್ಲು ಹೂವು, 1 ಸ್ಪೂನಷ್ಟು ಗಸಗಸೆ, ಒಂದು 4 ಲವಂಗ, 1 ಚಮಚದಷ್ಟು ಜೀರಿಗೆ. ಇದಿಷ್ಟು ಘಮ್ಮ ಬರೋ ತನಕ ಹುರ್ಕೋಬೇಕು. ಘಮ್ ಅಂತ ಪರಿಮಳ ಬರುತ್ತಿದ್ದರೆಲ್ಲ ಮಸಾಲೆಗಳದು. ಇದೇ ಜೀವ. ಚೆನ್ನಾಗಿ ಸಿಡಿಯೋಕ್ಕೆ ಶುರುವಾಯ್ತು. ಇವಾಗ ಜೀರಿಗೆನೂ ಸಿಡಿಯುತ್ತೆ, ಗಸಗಸೆನೂ ಸಿಡಿಯುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಫಸ್ಟು ಇದನ್ನು ಒಂಚೂರು ಪೌಡ್ರ್ ಮಾಡ್ಕೋಬೇಕು. ಇದು ಒಂದು ಲೆವೆಲ್ಗೆ ಪೌಡ್ರ್ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಒಂದು 8ರಿಂದ 10 ಎಸಳು, 1 ಇಂಚಷ್ಟು ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ ಒಂದು 4ರಿಂದ 5 ಖಾರಕ್ಕೆ ಅನುಗುಣವಾಗಿ, ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣುಪಾಗಿ ರುಬ್ಕೋಬೇಕು. ಓಕೆ, ನಮ್ಮ ಮಸಾಲೆ ರೆಡಿ ಆಯಿತು. ಈಗ ಏನು ಮಾಡಬೇಕು ಅಂದರೆ ಮೇನ್ ಐಟಮ್ಗೆ ಬರಬೇಕು. ಅದು ನಮ್ಮ ಕುಕ್ಕರ್. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. What we eat is what we are. And for cows, that means healthy, nutritious food for better, healthier milk. At Akshaya Kalpa, we prioritize the health and well-being of our cows, ensuring they're healthy and happy, so you can enjoy pure, wholesome milk. Because we believe healthy cows make healthy milk for a healthier you. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಕುಕ್ಕರ್ ಇಡಬೇಕು. ಈ ಕುಕ್ಕರ್ಗೆ ಸಂತೃಪ್ತಿ ಆಯಿಲ್ ಹಾಕೋಣ. ಸಂತೃಪ್ತಿ ಎಣ್ಣೆ ನಾವು ಇಲ್ಲಿ ಒಂದು 3 ಚಮಚದಷ್ಟು ಎಣ್ಣೆ, 3 ಟೀ ಸ್ಪೂನಷ್ಟು ಎಣ್ಣೆ. ಸಂತೃಪ್ತಿ ಆಯಿಲಿನ ವಿಶೇಷ ಏನು ಅಂದರೆ ಇದು ಕೋಲ್ಡ್ ಪ್ರೊಸೆಸ್ಡ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಆಯಿಲು. ಅಂದರೆ ಯಾವ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಲ್ಲ, ಆಮೇಲೆ ಯಾವ ಬಣ್ಣಗಳನ್ನ ಯೂಸ್ ಮಾಡೋದಿಲ್ಲ, ಆಮೇಲೆ ಹೀಟ್ ಬಳಸೋದಿಲ್ಲ ಎಣ್ಣೆ ತೆಗಿಬೇಕಾದ್ರೆ. ಇದು ಭಾಳ ಇಂಪಾರ್ಟೆಂಟು. ಹಾಗಾಗಿ
ಹಿಂದಿನ ಕಾಲದ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೆ ಬರಬೇಕು ಅಂದರೆ ಈ ಥರದ ಎಣ್ಣೆನ ಯೂಸ್ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ ಇವರು ಬಲ್ಕ್ ಆರ್ಡರ್ಸ್ ತೊಗೊಳಕ್ಕೂ ರೆಡಿ ಇದ್ದಾರೆ. ಇವರು ಪ್ಲಾಸ್ಟಿಕ್ ಫ್ರೀ ಕಂಟೈನರಲ್ಲಿ ಎಣ್ಣೆನ ಕೊಡ್ತಾರೆ. ಓಕೆ, ಬಲ್ಕ್ ಆರ್ಡ್ರ್ ತೊಗೋಬೋದು, ನಿಮ್ಮ ಅಪಾರ್ಟ್ಮೆಂಟ್ಗೆ ಸಪ್ಲೈ ಮಾಡ್ತಾರೆ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ವಾಟ್ಸಪ್ ಕಾಲ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು, ಅಥವಾ ನೀವು ಅವರ ವೆಬ್ಸೈಟ್ಗೆ ಹೋಗ್ಬೋದು. ವೆಬ್ಸೈಟ್ ಬಂದು www.sanatanafoods.com. ಇಲ್ಲಿಗೆ ಹೋದರೆ ನೀವು ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಓಕೆ, ಅದ್ಭುತವಾದ ಎಣ್ಣೆ ಇದು. ಪ್ರಯೋಗ ಮಾಡಿ ನೋಡೋಣ ಇವಾಗ. ಇದು ಚೆನ್ನಾಗಿ ಕಾದಿದೆ. ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಸಿಡಿತಿದ್ದಂಗೆ ಇದಕ್ಕೆ ತರಕಾರಿಗಳನ್ನು ಹಾಕೋಣ. ತರಕಾರಿಗಳನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಿಂಗೆ ಬಾಡಿಸೋದು. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆ ಏನಿದೆ ಆ ಮಸಾಲೆ ಹಾಕಬೇಕು. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಒಂದು ಕುರ್ಮ. ಒಂದೇ ಒಂದು ಪಾಟ್ ಮೀಲ್ ಇದು. ಚಕ್ಕಂತ ಮಾಡಿ ಚಕ್ಕಂತ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ ಟೇಸ್ಟ್ ಮಾಡಿಬಿಡ್ಬೋದು. ಗಮ್ಮಂತ ನಾವು ಮಾಡಿರುವ ಮಸಾಲೆ ಘಮ ಬರ್ತಾಯಿದೆ. ಇದೊಂಚೂರು ಬಾಡಿಸ್ಕೊಂಡು ಈಗ ನಮಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳೋದು. ಓಕೆ, ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಒಂದು ಅರ್ಧ ಚಮಚದಷ್ಟು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಚಮಚದಷ್ಟು. ಇದು ಒಳ್ಳೆ ಬಣ್ಣ ಕೊಡುತ್ತೆ, ಖಾರ ಗಿರ ಏನಿರಲ್ಲ ಇದು. ಇದು ಒಂದು ರೌಂಡ್ ಕುದಿ ಬಂದಮೇಲೆ ಮುಚ್ಚಿ 2 ವಿಸಿಲ್ ಕೂಗ್ಸಿದ್ರೆ ನಮ್ಮ ಅದ್ಭುತವಾದಂಥ ಕುಕ್ಕರ್ ಕುರ್ಮ ರೆಡಿಯಾಗ್ಬಿಡುತ್ತೆ. ಇದು ಒಂದು ಸ್ವಲ್ಪ ಕುದಿಬೇಕು. ಓಕೆ, ಇದು ಕುದಿಯೋಕ್ಕೆ ಶುರು ಆಯಿತು. ಈಗ ಇದನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬಿಡೋಣ. ಒಂದು ಹಳ್ಳಿನಲ್ಲಿ ಒಬ್ಬ ಟೈಲರ್ ಇದ್ದ. ವಯಸ್ಸಾದ ಮುದುಕ. ಊರಿಗೆಲ್ಲ ಅವನೊಬ್ಬನೇ ಟೈಲರು, ಅವನೊಬ್ಬನೇ ದರ್ಜಿ ಆಗಿದ್ದರಿಂದ ಎಲ್ಲರೂ ಅವನ ಹತ್ರ ಬಟ್ಟೆ ಹೊಲಿಯೋಕ್ಕೆ ಕೊಡೋರು. ಹಾಗೆ ನೋಡೋಕೆ ಹೋದರೆ ಆ ಹಳ್ಳಿನಲ್ಲಿ ಅವನೇ ಸ್ವಲ್ಪ ಸಿರಿವಂತ, ಸ್ವಲ್ಪ ದುಡ್ಡು ಅಂತ ಇದ್ದಿದ್ದು ಅವನ ಹತ್ರನೇ. ಅವನದೇ ಆದ ಗದ್ದೆಗಳಿತ್ತು, ತೋಟಗಳಿತ್ತು, ಜೊತೆಗೆ ಟೈಲರ್ ಕೆಲಸ ಮಾಡ್ಕೊಂಡಿದ್ದ. ಸೊ ಹಾಗಾಗಿ ಸ್ವಲ್ಪ ಸಾಹುಕಾರ ಕೂಡ ಹೌದು. ಆ ಊರಲ್ಲಿ ಒಬ್ಬ ಮಾಂಸ ಮಾರೋ ಕೂಡ ಇದ್ದ, ಕಸಾಯಿ ಖಾನೆ ಇಟ್ಕೊಂಡಿದ್ದ ಅವನು ಕಸಾಯಿ ಖಾನೆ ಅವನು ಬಡವರು ಬಂದರೆ ಅವ್ರಿಗೆ ಫ್ರೀಯಾಗಿ ಮಾಂಸ ಕೊಡೋನು. ಈ ಟೈಲರ್ ಮಾತ್ರ ಯಾವಾಗಲೂ ದುಡ್ಡು 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 ಅಂತ ಯಾವಾಗಲೂ ಸಾಯೋನು. ಅವನು ಯಾರೇ ಬಂದರೂ ಒಂಚೂರು ಡಿಸ್ಕೌಂಟ್ ಕೂಡ ಕೊಡ್ತಾ ಇರಲಿಲ್ಲ. ಹಳ್ಳಿಯವರೆಲ್ಲ ಒಂದ್ಸಲಿ ಅವನನ್ನು ಮೀಟ್ ಮಾಡಿಬಿಟ್ಟು, ನೀನು ಇದೆಯಾ, ಅವನು ಇದ್ದಾರೆ ಮಾಂಸ ಮಾರೋನು, ಅವನು ಬಡವರಿಗೆ ಒಂದಷ್ಟು ದಾನನಾದರೂ ಮಾಡ್ತಾನೆ, ನೀವು ಒಂದು ಪೈಸಾನು ದಾನ ಮಾಡೋದಲ್ಲ, ಏನೋ ನಿಂದು ಯಾಕೆ ಹಿಂಗಿದೆಯಾ, ಬಡವ್ರಿಗೆ ಒಂಚೂರು ಸಹಾಯ ಮಾಡು, ನಿನ್ನಿಂದ ನಮ್ಮ ಹಳ್ಳಿ ಉದ್ಧಾರ ಆಗುತ್ತೆ. ಹಾಗೆ ಇದ್ದರೆ ಅವನು ಸಾಧ್ಯನೇ ಇಲ್ಲ, ನಾನು ಒಂದು ಪೈಸಾನು ಕೊಡಲ್ಲ ಅಂತ ಬೈದ್ಬಿಟ್ಟು ಕಳಿಸ್ಬಿಡ್ತಾನೆ. ಎಲ್ಲರೂ ಈ ದರ್ಜಿ ಎಷ್ಟು ಕೆಟ್ಟವನು, ಮನುಷ್ಯತ್ವನೇ ಇಲ್ಲ ಅಂತ ಎಲ್ಲರೂ ಬೈಕೋತಾ ಇರ್ತಾರೆ. ಆಮೇಲೆ ಒಂದಿನ ಏನೋ ಪ್ರಾಬ್ಲಮ್ ಆಗುತ್ತೆ, ಆ ದರ್ಜಿ ಸತ್ತೋಗ್ಬಿಡ್ತಾನೆ. ಅವನು ಸತ್ತು ಮಾರನೇ ದಿವಸದಿಂದ ಈ ಕಸಾಯಿ ಖಾನೆ ಅವನಿದ್ನಲ್ಲ ಮಾಂಸ ಮಾರೋನು, ಅವನು ಮಾಂಸ ಕೊಡೋದನ್ನು ನಿಲ್ಲಿಸ್ಬಿಡ್ತಾನೆ, ಫ್ರೀಯಾಗಿ ಕೊಡೋದನ್ನು ನಿಲ್ಲಿಸ್ಬಿಡ್ತಾನೆ. ಯಾವ ಬಡ ಬಗ್ಗರು ಬಂದ್ರೂ ಇಲ್ಲ, ಹೋಗಿ ದುಡ್ಡು ಕೊಟ್ಟರೆ ಬೇಕಾದ್ರೆ ತಗೋ, ಇದ್ದಾರೆ ಹೋಗು ಅಂತ ಹೇಳ್ತಾನೆ. ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ, ಇದೇನಪ್ಪ ಇದು, ನಿನ್ನೆ ತನಕ ಇವನು ಎಲ್ರಿಗೂ ಬಡವರಿಗೆಲ್ಲ ಫ್ರೀಯಾಗಿ ಕೊಡ್ತಿದ್ದ, ಇವಾಗ ನೋಡಿದ್ರೆ ಬಡವರಿಗೆ ಕೊಡ್ತಾನೆ ಇಲ್ಲ, ಏನು ನಿನ್ನ ಕತೆ ನಿಂದು ಅಂತ ಹೇಳಿದಾಗ ಆ ಕಸಾಯಿ ಖಾನವನು ಹೇಳಿದಂತೆ, ರೀ ನಿಮಗೆ ಬುದ್ಧಿ ಇಲ್ಲ ರೀ, ಆ ಟೈಲರು ನನಗೆ ದುಡ್ಡು ಕೊಡ್ತಿದ್ದ, ಆ ಬಡವರಿಗೆ ಫ್ರೀಯಾಗಿ ಮಾಂಸ ಕೊಡುವಂತ, ಅದಕ್ಕೆ ನಾನು ಫ್ರೀಯಾಗಿ ಕೊಡ್ತಾ ಇದ್ದೆ, ಇವಾಗ ಅವನೇ ದುಡ್ಡು ಕೊಡೋಕೆ ಅವನೇ ಇಲ್ವಲ್ಲ, ನಾನು ಯಾಕೆ ಫ್ರೀಯಾಗಿ ಕೊಡಲಿ ಅಂತ ಹೇಳಿದ್ನಂತ. ಯಾಕೆ ಈ ಕತೆ ಹೇಳಿದೆ ಅಂದರೆ, ನಾವು ಯಾರನ್ನೂ ಮೇಲ್ನೋಟಕ್ಕೆ ಅದನ್ನು ಅಳಿಬಾರ್ದು, ಜಡ್ಜ್ ಮಾಡಬಾರ್ದು. ಯಾರ್ಯಾರ ವಿಷಯ ಹೆಂಗಿರುತ್ತೆ ನಮಗೆ ಗೊತ್ತಿರಲ್ಲ. ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅವ್ರನ್ನ ಅರ್ಥ ಮಾಡಿಕೊಂಡು ಆಮೇಲೆ ಜಡ್ಜ್ಮೆಂಟ್ ಮಾಡಬೇಕು. ಮೇಲ್ನೋಟಕ್ಕೆ ಜಡ್ಜ್ಮೆಂಟ್ ಮಾಡಿದಾಗ ಸಾಮಾನ್ಯವಾಗಿ
ನಾವು ತಪ್ಪು ಮಾಡೇ ಮಾಡ್ತೀವಿ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಗಾಣದಲ್ಲಿ ಅರೆದ ಎಣ್ಣೆಗಳು, ಸಂಪೂರ್ಣ ತಾಜಾ ಎಣ್ಣೆ ಸ್ಟೀಲ್ ಜಾರಿನಲ್ಲಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ. ಸಂತೃಪ್ತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಶಾಪ್ ನಲ್ಲೂ ಲಭ್ಯ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಓಕೆ, ಕುಕ್ಕರ್ ಕೂಲ್ ಆಗಿದೆ, ಕೂಗಿ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಆಹಾ, ಘಮ್ ಅಂತ ಪರಿಮಳ ಬರ್ತಾ ಇದೆ. ಬರೋ ಗೆಳೆಯ, ಬಂದ್ರೇನೆ ಕಣೋ ಅಡುಗೆ ಮುಗಿಯೋದು. ಇದು ಮಿಕ್ಸ್ ಮಾಡೋಣ. ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಕುಕ್ಕರ್ ಕುರ್ಮಾ ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಇಡ್ಲಿ ಜೊತೆಗೆ, ದೋಸೆ ಜೊತೆಗೆ, ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ. ಅದ್ಭುತವಾದಂಥ ಒಂದು ಐಟಮ್. ಪ್ರತಿದಿನ ಸಾಯಂಕಾಲ ಚಪಾತಿ ಮಾಡಿದಾಗ ಸೈಡ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಇದನ್ನು ಮಾಡಿ, ಪರ್ಫೆಕ್ಟಾಗಿರುತ್ತೆ. ಇದನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ಅದಕ್ಕೊಂಚೂರು ರೆಡಿ ಆಗಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಕುಕ್ಕರ್ ಕುರ್ಮಾ ಮಾಡೋದು ತುಂಬಾನೇ ಸುಲಭ ರೀ. ಚಕ್ಕೆ 2 ಇಂಚು, 1 ಜಾಪತ್ರೆ, ಸ್ವಲ್ಪ ಕಲ್ಲು ಹೂವು, 1 ಚಮಚ ಗಸಗಸೆ, 4 ಲವಂಗ, 1 ಚಮಚ ಜೀರಿಗೆ, ಹೀಗೆ ಸೂಪರ್ ಘಮ ಜೊತೆ ರುಚಿ ಕೊಡೋ ಮಸಾಲೆ ಪದಾರ್ಥಗಳನ್ನ ಪಾನಿಗೆ ಹಾಕಿ ಚೆನ್ನಾಗಿ ಹುರಿರಿ. ಆಯ್ತಾ? ಘಮ ಘಮ ಪರಿಮಳ ಬಂತು. ಈಗ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ. ಆ ಪುಡಿ ಜೊತೆ 8 ರಿಂದ 10 ಎಸಳು ಬೆಳ್ಳುಳ್ಳಿ, 1 ಇಂಚು ಹಸಿ ಶುಂಠಿ, 5 ಹಸಿಮೆಣಸಿನಕಾಯಿ, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಸ್ವಲ್ಪ ನೀರ್ ಹಾಕ್ರಿ. ನುಣ್ಣಗೆ ರುಬ್ಬಿದ್ರೆ ಮಸಾಲೆ ಮಿಶ್ರಣ ರೆಡಿ ಆಯ್ತು ಕಣ್ರಿ. ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 3 ಚಮಚ ಸಂತೃಪ್ತಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಅದಕ್ಕೆ 1 ಚಮಚ ಜೀರಿಗೆ ಹಾಕಿ ಸಿಡಿಸ್ರಿ. ಆಮೇಲೆ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿರೋ ಮಿಶ್ರ ತರಕಾರಿಗಳನ್ನ 1 ಕಪ್ ಹಾಕಿ, 1 ಕಪ್ ಬಟಾಣಿನೂ ಸೇರಿಸ್ರಿ. ಚೆನ್ನಾಗಿ ಬಾಡಿಸ್ರಿ. ರುಬ್ಬಿಟ್ಟಿರೋ ಮಸಾಲೆ ಮಿಶ್ರಣ ಹಾಕ್ರಿ, ಹುರಿರಿ. ಗ್ರೇವಿ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಅರ್ಧ ಚಮಚ ಅರಿಶಿನ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 1 ಚಮಚ ಹಾಕಿ ಚೆನ್ನಾಗಿ ಕುದಿಸ್ರಿ. ಕುಕ್ಕರ್ ನ ಮುಚ್ಚಳ ಮುಚ್ಚ್ರಿ. 2 ವಿಸಿಲ್ ಕೂಗಿಸ್ರಿ. 2 ವಿಸಿಲ್ ಕೂಗಿ ಕುಕ್ಕರ್ ಕೂಲ್ ಆಯ್ತಾ? ಮುಚ್ಚಳ ತೆಗಿರಿ. ಘಮನು ಹೆಚ್ಚು ಮಾಡೋಕೆ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ರಿ. ಇಷ್ಟೇ ರೆಡಿ ಕಣ್ರಿ. ಕುಕ್ಕರ್ ಕುರ್ಮಾ ರೊಟ್ಟಿ, ಚಪಾತಿ, ದೋಸೆ ಮಾಡ್ಕೊಂಡು ಹೊಟ್ಟೆ ತುಂಬಾ ಜಮಾಯಿಸ್ರಿ. ಇವಾಗ ನಮ್ಮ ಅದ್ಭುತವಾದಂಥ ಕುಕ್ಕರ್ ಕುರ್ಮಾ ರೆಡಿಯಾಗಿದೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ಓಕೆ, ನೀವು ಬರೀ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ನೀವು ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯಗಳು ನಮ್ಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈ ಚಾನಲ್ನ ಬೆಳೆಸಬೇಕು ಅಂದರೆ ನಿಮ್ಮ ಅಭಿಪ್ರಾಯದ ಮೇಲೇ ನಾನು ಬೆಳೆಸೋಕ್ಕೆ ಸಾಧ್ಯ. ಸೊ ಆ ಇಂಟ್ರ್ಯಾಕ್ಷನ್ ಆಗಲೇಬೇಕು. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಈಗ ಟೇಸ್ಟ್ ಮಾಡೋಣ. ಇದರಲ್ಲಿ ಹೈಲೈಟ್ ನಾವು ಮಾಡಿರೋ ಮಸಾಲೆ ಹದವಾಗಿದೆ. ನಾಲಿಗೆಗೆ, ಮನಸ್ಸಿಗೆ ಎಲ್ಲದಕ್ಕೂ ಹಿತವಾಗಿದೆ. ಸಿಂಪಲ್ಲಾಗಿ ಮಾಡೋವಂಥದ್ದು 10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಅದ್ಭುತ. ಆಹಾ, ನಿಲ್ಸೋಕ್ಕೆ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಸೂಪರ್.